ನಮಸ್ಕಾರ A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಇವಾಗೆ ಬಂದದ ಒಂದು ಬ್ರೇಕಿಂಗ್ ನ್ಯೂಸ್. ಕೃಷಿ ಹೊಂಡದಲ್ಲಿ ಬಟ್ಟೆ ತೊಳೆಯಲು ಹೋದಂತಹ ಇಬ್ಬರು ಬಾಲಕಿಯರು ಸಾವಾಗಿರುವಂತಹ ಘಟನೆಯೊಂದು ಸಂಭವಿಸಿದೆ. ಹೌದು, ಕೊಪ್ಪಳದ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಿಂದ ಗದಿಗೆ ಹೋಗುವಂತಹ ರಸ್ತೆ ಪಕ್ಕದಲ್ಲಿ ಎರೆಹಂಚಿನಾಳ ಗ್ರಾಮದ ಸೀಮೆಗೆ ಹೊಂದಿಕೊಂಡ 362ನೇ ಸರ್ವ ನಂಬರಿನ ಕೃಷಿ ಹೊಂಡದಲ್ಲಿ ಯಾರೂ ಇಲ್ಲದಂತಹ ಹೊತ್ತಿನಲ್ಲಿ ಬಟ್ಟೆ ತೊಳೆಯಲು ಹೋದಾಗ ಇಬ್ಬರು ಬಾಲಕಿಯರು ಕಾಲು ಜಾರಿ ಬಿದ್ದು ಇಬ್ಬರು ಬಾಲಕಿಯರು ಮೃತಪಟ್ಟಿದ್ದಾರೆ. ಈ ಮೃತಪಟ್ಟ ಬಾಲಕಿಯರು 15 ವರ್ಷದ ಲಕ್ಷ್ಮವ್ವ ಅರಣ್ಯ ಸಿಕಾರಿ ಮತ್ತು 8 ವರ್ಷದ ಮುತ್ತವ್ವ ಅರಣ್ಯ ಸಿಕಾರಿ. ಈ ಬಾಲಕಿಯರು ಗದಗ ಜಿಲ್ಲೆ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ನಿವಾಸಿಯ ಕಟ್ಟಪ್ಪ ಅರಣ್ಯ ಸಿಕಾರಿ, ಜಾರಪ್ಪ ಅರಣ್ಯ ಸಿಕಾರಿ. 2 ಬಡ ಕುಟುಂಬಸ್ಥರು ಬಾಲಕಿಯರನ್ನು ಕಳೆದುಕೊಂಡು ತಂದೆ ತಾಯಿಯರು ಗೋಳಾಡುತ್ತಿದ್ದಾರೆ ಎಂದು ಗದಗ ತಿಮ್ಮಾಪುರ ಗ್ರಾಮಸ್ಥರು ತಿಳಿಸಿದ್ರು. ಈ ಬಡ ಕುಟುಂಬಸ್ಥರಿಗೆ ಸರ್ಕಾರ ಎಷ್ಟಾದರೂ ಪರಿಹಾರ ಘೋಷಣೆ ಮಾಡಬೇಕೆಂದು ಸ್ಥಳೀಯರು ಹಾಗೂ ಕುಟುಂಬಸ್ಥರು ಈ ಮೂಲಕ ಆಗ್ರಹಿಸಿದ್ರು. ಈ ಮಾಹಿತಿಯನ್ನು ತಿಳಿದು ತಕ್ಷಣವೇ ಕೊಪ್ಪಳದ ಕುಕನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಲಭ್ಯವಾದ ಕೂಡಲೇ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಮೃತರ ಬಾಲಕಿಯರ ಜೊತೆಗೆ ಮಾಹಿತಿಯನ್ನ ಪಡೆದುಕೊಂಡು ಮೃತದೇಹವನ್ನ ಕುಕನೂರು ಪೊಲೀಸ್ ಠಾಣೆಗೆ ದಾಖಲೆ ಮಾಡಿಕೊಂಡಿದ್ದಾರೆ. ನಮಸ್ಕಾರ ಕರ್ನಾಟಕ A9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.